ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಯಾವಾರ ಬುಧವಾರ 23 ಡೇಟು. ಏನು ಆಫರ್ ಕೊಟ್ಟನೋ ಗೊತ್ತಿಲ್ಲ. ನಿನ್ನೆ ರಜಾ ಮಾಡಿದ್ದೆ, ಯಾಕಂದರೆ ಕೋರ್ಟ್ ಇದನ್ನಿತ್ತಲ್ಲ, ಅದಕ್ಕೆ ಹೋಗಿದ್ದೆ. ಇವಾಗ ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. ಏನು ನಾರ್ಮಲ್ ಸರ್ಜ್ ಇರ್ಬೋದು ಅನಿಸುತ್ತೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 24,401ಕ್ಕೆ ಬಂದು ನಿಂತ್ಕೊಂಡಿದ್ದೆ. ಅದು ಕರೆಕ್ಟಾಗಿ ನೋಡ್ಬೋದು ಹೆಂಗೆ ನಿಂತ್ಕೊಂಡಿದೆ. ಅಂದರೆ ಒಂದು ಮೇಲೆ ಬಂದರೆ ಮುಗ್ದೈತೆ. ಅಂದರೆ 24,401 ಹಿಡಿಯೋಣ. ನೋಡೋಣ. ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ. ಇನ್ನೂ ಆಲ್ಮೋಸ್ಟ್ ಅರ್ಧ ಗಂಟೆ ಐತೆ. ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗ್ತೀನಿ. ಇವಾಗೆಲ್ಲ ಸರ್ಜು ಇವತ್ತು ಮಧ್ಯಾಹ್ನ ಬಂದುಬಿಟ್ಟು 45%, ಸಾಯಂಕಾಲ 20% ಇದೆ. ಏನು ಸರ್ಜ್ ಬಂದುಬಿಟ್ಟು 20ರಿಂದ 30 ರೂಪಾಯಿ ಕೊಡ್ತಾನೆ ಅಂದವಣೆ. ಅದು ಎಷ್ಟು ಕೊಡ್ತಾನೋ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಏನು ಮಳೆ ಬಂದರೆ ಕೊಡ್ತಾನೆ, ಆದರೆ ತುಂಬ ಹೋದ್ರಕ್ಕಿಂತ ತುಂಬ ಕಮ್ಮಿ ಆಗ್ತೈತೆ ಇವಾಗೆಲ್ಲ ರೇಣ್ ಸರ್ಜು. ನೋಡೋಣ ಆಗುತ್ತೆ. ಸಿಗ್ತೀನಿ ಮತ್ತೆ ಆಮೇಲೆ. ಸಾಕ್ಬಿಡೇನು. ಎಷ್ಟಪ್ಪ ಹೋಗಿದೆ ಅಂದರೆ 372 ರೂಪಾಯಿ. ಅಣ್ಣ ಸ್ಕ್ಯಾನರ್ ಕೊಡಿ, ಮುಂದೆ ಎದುರು ಹೋಗೋಣ. ಅಣ್ಣ ಆಗಿದೆ ನೋಡಿ, ಸರಿನಾ? ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಉಡುಪಿ ಗಾರ್ಡನ್ ಸಂಜಯನಗರ ಹತ್ರ ಇದ್ದರೆ ಅವನು ಪಿಕಪ್ ಎಲ್ಲ ನೋಡಿ 10 ಕಿಲೋಮೀಟ್ರಿಗೆ 87 ರೂಪಾಯಿ, 17 ರೂಪಾಯಿ ರಿಟರ್ನ್, 29 ರೂಪಾಯಿ ಸರ್ಜು. ಆಕ್ಸೆಪ್ಟ್ ದ ಆರ್ಡರ್. ಇಲ್ಲಿ ತೋರಿಸ್ತೀನಿ ರೀ. ಬ್ರಾಹ್ಮಣ ಸೆಟ್ ಇಡ್ಲಿ ಯಾವುದು ತಿಂಡ್ಲು ಹತ್ರ ಇರೋದು ಬ್ರಾಹ್ಮಣ ಸೆಟ್ ಇಡ್ಲಿಗೆ ಪಿಕಪ್ಪು. 3 ಕಿಲೋಮೀಟ್ರ್ ಪಿಕಪ್ಪು. ಇಲ್ಲಿದ್ದಿದ್ದು ಆರ್ಡ್ರ್ ಕೊಡ್ತಾಯಿಲ್ಲ, ಆ ಝೋನಿಗೆ ಪಿಕಪ್ ಹೇಳೋದು. ಡ್ರಾಪು ಜಕ್ಕೂರು ಯಲಂಕ. ಏನು ಮಾಡೋದು, 10 ಕಿಲೋಮೀಟ್ರ್ ಹೋಗ್ಬೇಕು, 87 ರೂಪಾಯಿಗೆ. ಎಲ್ಲ ಸೇರಿ ಜೈ ಆಂಜನೇಯ ಅಂತ ಅಂದ್ಕೊಂಡು ಹೋಗೋಣ ನಾವು. ಏನು ಈ ಥರ ಇಲ್ಲಿ ಸಂಜಯನಗರದಲ್ಲಿದ್ದರೆ ಉಡುಪಿ ಗಾರ್ಡನ್ ಹತ್ರ ಅಲ್ಲಿ ಪಿಕಪ್ಪು, ಅಲ್ಲಿದ್ದರೆ ಇಲ್ಲಿ ಪಿಕಪ್ಪು. ಏನೋ ಮೊನ್ನೆ ನಾನು ಅಲ್ಲೇ ಇದ್ದೆ, ಆ ಬ್ರಾಹ್ಮಣ ಸಟ್ಟೆ ಇಡ್ಲಿ ಹತ್ರ ತಿಂಡ್ಲು ಹತ್ರ. ಆವಾಗ ಉಡುಪಿ ಗಾರ್ಡನ್ ಪಿಕಪ್ ಹಿಡ್ದಿದ್ದ 3 ಕಿಲೋಮೀಟ್ರು. ಇವಾಗ ರಿಟರ್ನ್ ಆ ಜಾಗದಲ್ಲಿ ಕರೆದವಣೆ ಮತ್ತೆ ಅಲ್ಲಿ ಹೋಗ್ಬೇಕು ಬ್ರಾಹ್ಮಣ ಸಟ್ಟೆ ಇಡ್ಲಿಗೆ. ಏನು ಮಾಡೋಕ್ಕಾಗಲ್ಲ, ಫಸ್ಟ್ನೇ ಆರ್ಡ್ರ್ ಅಲ್ವಾ, ರಿಜೆಕ್ಟ್ ಮಾಡೋಕ್ಕೂ ಮನಸ್ಸು ಬರೋಲ್ಲ. ಮತ್ತು ಇವಾಗ ಬೆಳಗ್ಗೆ ರಿಜೆಕ್ಟ್ ಮಾಡಿದ್ರೆ ಎತ್ತೆ ಬಿಸಾಕ್ತಾನೆ. ದಯವಿಟ್ಟು ರಿಜೆಕ್ಟು ಮಾಡೋಕ್ಕೆ ಹೋಗ್ಬಿಡಿ. ಬೆಳಗ್ಗೆ ಟೈಮಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಂಗ್ ಕೊಡು. ನನಗಂದ್ರೆ ತುಂಬ ಸರಿಯಾಗಿಬಿಟ್ಟಿದ್ದು. ಆಮೇಲೆ ಅವತ್ತಿಂದ ನಾನು ಎಲ್ಲಿ ಕೊಡ್ತಾನೆ ಅಲ್ಲಿ ಹೋಗ್ತಾ ಇರ್ತೀನಿ. ಸುಮ್ಮನೆ ಮನೆಗೆ ಹೋಗೋ ಟೈಮಲ್ಲಿ ಎಲ್ಲರೂ ಲಾಂಗ್ ಎಸ್ತಾನಲ್ಲ, ಅವಾಗ ಬೇಕಾದ್ರೆ ರಿಜೆಕ್ಟ್ ಮಾಡ್ಬೋದು ನೈಟ್ ಟೈಮಲ್ಲಿ. ಅದು ಇರಿ, ಪಿಕಪ್ ಮಾಡಿ ಆರ್ಡ್ರ್ ಆದಮೇಲೆ ಸಿಗ್ತೀನಿ. ಇವಾಗ ಪಿಕಪ್ ಹತ್ರ ಬಂದಿದ್ದೀನಿ. ನೋಡೋಣ ಇನ್ನು. ಕೊಡೋಣ 3080. ಥ್ಯಾಂಕ್ಸ್ ಅಣ್ಣ. ಪಿಕಪ್ಪು ಮಾಡಿಕೊಂಡೆ, ಸಾರಿ ಐಟಮ್ ತೊಗೊಂಡೆ. ಹೋಗೋಣ. ಡ್ರಾಪು ಎಷ್ಟು ಕಿಲೋಮೀಟ್ರ್ ಅಂದರೆ ಬರೀ ಮ್ಯಾಪ್ ಹಾಕಿಬಿಡೋಣ. ಹಾಗೆ ಓಪನ್ ಆಗೋ. ಇದಂತಲೇ ನಾವು ಮ್ಯಾಪ್ದು ನಮ್ಮದು 7.2 ಕಿಲೋಮೀಟ್ರ್ ಇಲ್ಲಿಂದ. ಹೋಗೋಣ ಬರ್ರಿ. ಯಾವ್ದು ಅಪಾರ್ಟ್ಮೆಂಟ ಮನೆನ ನೋಡೋಣ ರೀ. ನನಗೆ ಅಪಾರ್ಟ್ಮೆಂಟು ಸಿಗ್ತೀನಿ ಮತ್ತೆ ಆಮೇಲೆ. ಏನು ಟೈಮಿಂಗ್ಸ್ ನೋಡಿದ್ರೆ 8-10 ಗಂಟೆ ಆಗಿದೆ. ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಸರಿ, ಒಂದು ಆರ್ಡ್ರ್ ಕೊಟ್ಟಿದ್ದ, ಅದಾದಮೇಲೆ ಇನ್ನೂ ಕೊಟ್ಟಿಲ್ಲ. ಇವಾಗ ಪರ್ಸೆಂಟೇಜ್ ಬಂದುಬಿಟ್ಟು 25% ಐತೆ. ಏನಂದರೆ ಅಂದರೆ ಒಂದು ಆರ್ಡ್ರ್ ಸೇರಿಸ್ಬಿಟ್ಟು ಟೋಟಲ್ 20 ರೂಪಾಯಿ ಲೋಕಲ್ ಆರ್ಡ್ರ್ ಬಿದ್ರೂ ಎಷ್ಟಾದರೂ ಕೊಡಲಿ. ನಮ್ಮ ಟಾರ್ಗೆಟ್ ಇರೋದು 35 ಹೊಡಿಬೇಕು, ಮನೆಗೆ ಹೋಗಬೇಕು. ಚಳಿ ಆಗ್ತೈತೆ. ಇನ್ನೊಂದು ಟೀ ಕುಡಿದ್ಬಿಟ್ಟು ಸಿಗ್ತೀನಿ ರೀ ನಿಮಗೆ. ಇವಾಗ 2ನೇ ಆರ್ಡ್ರು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಉಡುಪಿ ಆದಿತ್ಯ ಫುಡ್ಡು ರೆಡಿ ಇರೋದು. ವಡಾ 1, ರವಾ ಇಡ್ಲಿ 1, ಇಡ್ಲಿ ವಡಾ 1. 9360 ಅಣ್ಣ ರೆಡಿ ಇದೆ ನೋಡಿ. 9360. ಯಾರೂ ಇಲ್ವಾ ಇಲ್ಲಿ ಕೊಡೋಕ್ಕೆ? ಎಷ್ಟೊತ್ತು ಮಾಡ್ತಾರೆ ಯಾರಿಗೊತ್ತು. ಡ್ರಾಪ್ ಬಂದುಬಿಟ್ಟು 2ನೇ ಪ್ರೊಮೋ. ಇದು 1.5 ಕಿಲೋಮೀಟ್ರ್ ಆಗುತ್ತೆ ಸರ್. 9360. ಹಾಂ, ಯಾಕೆ ಏನಾಯಿತು? ಯಾವ ಕ್ಯಾಮ್ರಾ? ಹಾಂ, ಯಾವ ಸಿಸ್ಟಮು? ಹಾಂ, ಇಲ್ಲ ಕ್ಯಾಮ್ರಾ ಇಲ್ಲ, ಹೆಲ್ಮೆಟ್ ತೆಗಿಬೇಕು, ಅದನ್ನು ತೆಗಿಬೇಕು ಅಂತ ಇಲ್ಲಿ ಬಂದವ್ರಿಗೆಲ್ಲ ಕಸ್ಟಮರ್ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಾನು ಎಷ್ಟು ಸಲ ನಾನು ಯೂಟ್ಯೂಬರು ವೀಡಿಯೋ ಮಾಡೋಕ್ಕೆ. SRJ ಕನ್ನಡಿಗ ಅಂತ ಇದೆ ನೋಡಿ. ಇಲ್ಲ, ನಮಗೆ ಹೇಳ್ತಾರೆ ಮುಖ ತೋರಿಸ್ಬೇಕಂತೆ. ಯಾವುದೋ ಹೋಟೆಲ್ ಆದಿತ್ಯದಲ್ಲಿ ಏನು ವಿಚಿತ್ರಗಳಪ್ಪ ಒಂದೊಂದು ಹೋಟೆಲ್ಗಳಲ್ಲಿ. ಇಷ್ಟು ದಿವಸ ಕೇಳಿಲ್ಲ, ಇವತ್ತೇ ಕೇಳ್ತವ್ರೆ. ಅವರು ನನ್ನ ನೋಡಿ ಕ್ಯಾಮ್ರಾ ನೋಡಿಬಿಟ್ಟು ಕ್ಯಾಮ್ರಾ ಅಂತ ಕೇಳ್ತವ್ರೆ. ಏನಾದ್ರಾಗಲಿ ಬಿಡಿ, ಹೋಗೋಣ. ಏನಾಯ್ತಾನ? ಪೆಟ್ರೋಲ್ ಖಾಲಿನಾ? ಬನ್ನಿ ಟವ್ ಮಾಡ್ತೀನಿ, ಕುತ್ಕೊಳ್ಳಿ. ಟವ್ ಮಾಡೋಣ. ಪಾಪ ಪೆಟ್ರೋಲ್ ಖಾಲಿ ಆಗಿಬಿಟ್ಟೈತೆ. ಅನ್ನ ಮಾಡೋದು. ಇಂಡಿಕೇಟರ್ ಹಾಕಿಬಿಡಿ ಅಣ್ಣ. ಹಾಗೆ ಇಂಡಿಕೇಟರ್ ಹಾಕಿಬಿಡಿ.
ಇಂಡಿಕೇಟರ್ ಹಾಕಿಬಿಡಿ, ಒಂದು ರೈಟೋ ಲೆಫ್ಟು ತಗೋದು ಮಾಡ್ತಾ ಇರ್ಬೇಕು. ದಯವಿಟ್ಟು ಎಲ್ಲರೂ ಡೆಲಿವರಿ ಬಾಯ್ಸ್ಗೆ ಯಾರಾದರೂ ಪೆಟ್ರೋಲ್ ಖಾಲಿ ಆಗಲಿ ಏನಾದರೂ ಪ್ರಾಬ್ಲಮ್ ಆದರೆ ಟಗೋದು ಮಾಡ್ತು ಬರ್ರಿ. ನಾನು ರೀಚ್ ಕೊಟ್ಟೆ ಭಯ ಇದನ್ನು ಕೇಳಿತ್ತು ಸಭೆಯಿಂದ. ಇವಾಗ ಪೆಟ್ರೋಲ್ ಬಂಕ್ವರೆಗೂ ಡ್ರಾಪ್ ಕೊಟ್ಟು ಮತ್ತೆ ನಾವು ವಾಪಸ್ ಮತ್ತೆ 1.5 ಕಿಲೋಮೀಟ್ರ್ ಬರಬೇಕು ಇವಾಗ ಮತ್ತೆ ವಿದ್ಯಾರಣ್ಯಪುರಂಗೆ. ಇನ್ನೂ ಫುಡ್ ರೆಡಿ ಇರಲಿಲ್ವಲ್ಲ, ಅದಕ್ಕೆ ಮತ್ತೆ ಇದನ್ನು ಮಾಡಿದೆ. ಅಷ್ಟರಲ್ಲಿ ಹೊಡಿಯೋಣ, ಬ್ರೇಕ್ ಮಾತ್ರ ಹಾಕ್ಬೇಡ ದಯವಿಟ್ಟು. ಅರ್ಜೆಂಟಾಗಿ ಬ್ರೇಕ್ ಹಾಕಿದ್ರೆ ಮುಗ್ದೇ ಹೋಯ್ತು. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಹೋಗೋ ಸ್ಪೀಡಲ್ಲೇ ಟರ್ನ್ ಮಾಡ್ತಾ ಇರ್ತೀನಿ. ಅದೊಂದೇ ಭಯ ನನಗೆ. ಯಾರಾದರೂ ಇದ್ರು ಸರಿ, ನಾನು ನಾರ್ಮಲ್ ಹೋಗೋದೇ 40-50 ಇರಿ ಸಿಗ್ತೀನಿ. ಅದಕ್ಕೆ ಹೇಳೋದು ನೋಡಿ, ದಯವಿಟ್ಟು ಡೈಲಿ ರೆಗ್ಯುಲರಾಗಿ ಪೆಟ್ರೋಲ್ ಹಾಕ್ಸ್ತಾಯಿರಿ. ಯಾವ ಟೈಮಲ್ಲಿ ಗಾಡಿ ಕೈ ಕೊಡ್ತೋ ಗೊತ್ತಿಲ್ಲ. ನೀವು ಅಣ್ಣ ಬಂದು ಬ್ರೇಕ್ ಯಾಕೆ ಹಾಕ್ತಾನೆ ಆ ಥರ ಸಡನ್ನಾಗಿ ಸೈಡಾಗೋ ಯಾಕೋ. ಸರಿ ಬ್ರೋ, ಓಕೆ ಬರ್ರಿ ನಾವು ಮತ್ತೆ ಸಭೆಗೆ ಹೋಗೋಣ. ಇವಾಗ ಸ್ನೇಹಿತರೆ ಟೈಮಿಂಗ್ಸು 12 ಗಂಟೆ ಆಗಿದೆ. 234 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. ಅಂದರೆ 9 ಗಂಟೆಗೆ ಡ್ಯೂಟಿ ಆಫ್ ಮಾಡಿಬಿಟ್ಟೆ. ಅಂದರೆ 10 ಗಂಟೆವರೆಗೆ ಸರ್ಜ್ ಇತ್ತಲ್ಲ, ಅದಕ್ಕೆ ಇನ್ನೂ ನಾಷ್ಟ ಮಾಡಿರಲಿಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದುಬಿಟ್ಟು ನಾಷ್ಟ ಎಲ್ಲ ಮಾಡಿಕೊಂಡೆ. ಇವಾಗ 12 ಗಂಟೆ ಸ್ಲಾಟ್ ಬುಕ್ ಮಾಡ್ಕೊಂಡು 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ 6 ಆರ್ಡ್ರು ಹೊಡೆದಿರೋದು. ನೋಡೋಣ ಇವಾಗ ಸಾಯಂಕಾಲ ಎಲ್ಲ ಕಂಟಿನ್ಯೂ ಹೊಡಿತೀನಿ. ಯಾಕಂದರೆ ಟಾರ್ಗೆಟ್ ಆಗಬೇಕಲ್ವ. 35 ಆರ್ಡ್ರ್ ಹೊಡೆದ್ರೆ 500 ರೂಪಾಯಿ ಇನ್ಸಿಟ್ಟು. ನೋಡೋಣ ಎಷ್ಟೊತ್ತು ಇವಾಗ ಪೀಕ್ ಕೋರ್ಸಲ್ಲಿ ಮಧ್ಯಾಹ್ನ ಯಾವ ಥರ ಆರ್ಡ್ರ್ ಕೊಡ್ತಾನಂತ ನೋಡೋಣ. ಇಲ್ಲಿಂದ ಹೋಗೋಣ ಇವಾಗ ಮತ್ತೆ BLK ಲಾಗಿನ್ ಅಂತ ಆಗಿದ್ದೀನಿ. ಇಲ್ಲೇ ಮನೆಯಲ್ಲೇ ಲಾಗಿನ್ ಅದೇ. ಇವಾಗ ಇಲ್ಲಿಂದ ಹೊರಟು ಬಿಡೋಣ, ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ದ. ಇಲ್ಲಿ ನೋಡಿ ಸ್ನೇಹಿತರೆ, ಡ್ಯೂಟಿ ಸ್ಟಾಪ್ ಡ್ಯಾಸ್ ಇವೆ ಆರ್ ಡಿಕ್ಲೈನ್ಡ್ ಟು ಔಟ್ ಆಫ್ ಝೋನ್ ಅಂತೆ. ಔಟ್ ಆಫ್ ಝೋನ್ ಇದ್ದರೆ ಡ್ಯೂಟಿ ಆಫ್, ಆರ್ಡ್ರ್ ಇಲ್ಲಂದ್ರೂ ಅಲ್ಲ ಬಡ್ಡಿ ಮಗನೇ ಹೋದು. ನಾನಿಲ್ಲಿ ಆರ್ಡ್ರ್ ಬಿದ್ದಿಲ್ಲ ಅಂತ ಅಂದ್ಕೊಂಡು ತ್ರಿವೇಣಿ ರೋಡ್ ಕಡೆ ಇದ್ರದ್ದು ಒಂದು ಇದನ್ನ ಹಾಕ್ಸಕ್ಕಂತ ಹೋಗ್ತಾ ಇದ್ದೀನಿ. ಈ ಥರ ಇದನ್ನು ಬಂತು, ಸಡನ್ನಾಗಿ ನೋಡಿದೆ. ಪರವಾಗಿಲ್ಲ, ಬೇಗ ಹೋಗ್ಬೇಕು. 12-10 ಗಂಟೆ ಡ್ಯೂಟಿ ಆಫ್ ಆಗಿಬಿಟ್ಟೈತೆ. 1 ನಿಮಿಷ ಆಯ್ತು ಇವಾಗ ಆಫಾಗಿ. ಏನು ಸಡನ್ನಾಗಿ ಔಟ್ ಆಫ್ ಝೋನಿಗೆ ಬಂದುಬಿಟ್ರೆ ಡ್ಯೂಟಿ ಆಫ್ ಮಾಡ್ತವಣೆ. ಹಿಂಗೆ ನಾವು ಲಾಗಿನ್ ತಾನೇ ಇರೋದು, ಲಾಗಿನ್ ಆಗಿದ್ರೆ ಔಟ್ ಆಫ್ ಝೋನಲ್ಲಿ ಇವಾಗ ಆರ್ಡ್ರ್ ಕೊಟ್ಟಿರಲ್ಲ, ಅವಾಗಲೂ ಆಫ್ ಮಾಡಿಬಿಟ್ಟಿರ್ತಾನೆ. ಏನು ಸುಳಿ ಮಗನ ಥರ ಮಾಡ್ತಾನಪ್ಪ ಸುಗಿದವನಂತ್ರೂ. ಮತ್ತೆ ಏನು ಝೋನ್ ಹತ್ರನೇ ಇರೋದು ಬಿಡಿ, 1 ಕಿಲೋಮೀಟ್ರ್ ಏನಾಗುತ್ತೆ ತ್ರಿವೇಣಿ ರೋಡಿಂದ. ಏನು ಅಷ್ಟರೂ ನನ್ನ ಮಗ ಹೋದು. ಯಪ್ಪ ದೇವ್ರೆ, ಇನ್ನು ಝೋನು ಎಲ್ಲಿಗೆ ರಾಮಯ್ಯ ಕಾಲೇಜ್ ಒಳಗಡೆ ಬಿಡಲ್ಲ. ನಾವು ಈ ಕಡೆಯಿಂದ ಹೋಗ್ಬಿಡೋಣ ಬೇಗ. ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಲಾಗಿನ್ ಆಗಿದ್ದೀನಿ ಝೋನಲ್ಲಿ ಬಂದುಬಿಟ್ಟು. ಅಲ್ಲಿ ಝೋನಲ್ಲಿ ಲಾಗಿನ್ ಆಗಿಬಿಟ್ಟ ತಕ್ಷಣ ಈ ಕಡೆ ಬರ್ಬೇಕಾದ್ರೆ ಮತ್ತೆ ಒಂದು ಆರ್ಡ್ರ್ ಕೊಟ್ಟ. RNR ಬಿರಿಯಾನಿಯಿಂದ ಪಿಕಪ್ ಮಾಡೋಕ್ಕೆ ಹೋಗೋಣ. ಇನ್ನೂ ದೊಣ್ಣೆ ಚಿಕನ್ ಬಿರಿಯಾನಿ ರೆಗ್ಯುಲರ್, ಇಲ್ಲೇ ಲೋಕಲೇ ಆರ್ಡ್ರು. ಯಾರೂ ಇಲ್ವಲ್ಲ, ಐಟಮ್ ತೊಗೊಂಬಂದಿಲ್ಲ. 5587 ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ದಿಲೀಪ, ನನ್ನ ಮಗ ನೋಡಿ ಹೆಂಗೆ ಹೋಗ್ತಾವಣೆ ಅಂದರೆ. ಇವಾಗ ಸಲಾಡ್ ಡೇಸ್ ಪಿಕಪ್ ಮಾಡ್ಕೊಂಡು ಡ್ರಾಪು ಇಲ್ಲೇ ಸಂಜಯನಗರ 80 ಫೀಟ್ ರೋಡ್ ಕಡೆ ಇರೋದು. ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಟೈಮು 1:26 ಗಂಟೆ ಆಗಿರೋದು. ಇವಾಗ ಎಲ್ಲಪ್ಪ ಆರ್ಡ್ರ್ ಕೊಟ್ಟಾನಂದ್ರೆ ಈ ಆರ್ಡ್ರನ್ನ ಇದು ಯಾವುದು ಸ್ವಿಚ್ 2 ಅಂತೆ, ನನಗೂ ಗೊತ್ತಿಲ್ಲಪ್ಪ. ಇಲ್ಲಿ ನೋಡಿ, ಚಿಕ್ಕಜಾಲ ಹತ್ತತ್ರ ಎಷ್ಟು ಕಿಲೋಮೀಟ್ರ್ ನೋಡೋಣ ಇರಿ. ಏನು ಕಾರ್ಪೊರೇಷನ್ ಆಫೀಸ್ ಅಷ್ಟೇ ಹಾಕೋರೆ. ಮಳೆ ನೋಡಿದ್ರೆ ಮಳೆ ಇಳಿದ್ಬಿಟ್ಟೈತೆ. ಇಲ್ಲಿಂದ 12 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ. 1:26 ಗಂಟೆ ಆಯ್ತು, ಹೋಗೋಕ್ಕೆ 2 ಗಂಟೆ ಆಗುತ್ತೆ. ಏನು ಟ್ರಾಫಿಕ್ ಇಲ್ಲ, ಏನು ಒಂದೇ ರೋಡ್ ಅಲ್ವಾ, ಮೇನ್ ರೋಡ್ ಹಿಡ್ಕೊಂಡ್ರೆ ಮುಗಿದೋಯ್ತು. ಇರಿ ಹೋಗಿ ಡ್ರಾಪ್ ಕೊಡೋಣ. 125 ರೂಪಾಯಿ ಕೊಟ್ಟವನೆ ಅಷ್ಟೇ, 50 ರೂಪಾಯಿ ರಿಟರ್ನ್ ಕೊಟ್ಟವನೆ. ಇದಕ್ಕೆ ಸಿಗ್ತೀನಿ ಮತ್ತೆ ಆಮೇಲೆ. ಓಕೆ ಸರ್, ಕೊಟ್ಟಿದ್ದೀನಿ ಫುಡ್ ಸರ್. ಓಕೆ ಸರ್, ಡ್ರಾಪ್ ಕೊಟ್ಟೆ. ಸಾರಿ, ಅವ್ರ ಹತ್ರ ಕೊಟ್ಟೆ, ಸೆಕ್ಯೂರಿಟಿ ಗಾರ್ಡ್ ಹತ್ರ. ಕಾರ್ಪೊರೇಷನ್ ಆಫೀಸಾ ಇದು? ನನಗೆ ಗೊತ್ತಿಲ್ಲ. ಶಿರೀಶ್ ಗಿರಿ ಅಂತ ಕಸ್ಟಮರ್ ಹೆಸರು. 125 ರೂಪಾಯಿ ಕೊಟ್ಟವು ನೋಡಿ. ರಿಟರ್ನು 58 ರೂಪಾಯಿ ಐತೆ. 400 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನೂ ಬೇಕಾದ್ರೆ 11 ಆರ್ಡ್ರು ಇಲ್ಲಿಂದ ಬೇಗ ಹೋಗ್ಬಿಡೋ. ನಮ್ಮ ಮತ್ತೆ ಝೋನ್ಗೆ ಎಲ್ಲರೂ ಆರ್ಡ್ರ್ ಕೊಡೋಲ್ಲ ಗೊತ್ತಲ್ಲ. 9338 ಮೇಡಮ್, ರೆಡಿ ಇದೆ. ಇನ್ನೂ ಆಗಿಲ್ವಾ ನೋಡಿ ಸ್ನೇಹಿತರೆ. ರೆಡಿ ಕೊಟ್ಬಿಟ್ಟಾರೆ, ಇನ್ನೂ ಪ್ಯಾಕಿಂಗ್ ಆಗಿಲ್ಲಂತೆ. ಏನು ವೇಟ್ ಮಾಡಿಸ್ತಾರೋ. ಅಲ್ಲಿ ನೋಡಿದ್ರೆ ಕಿತ್ತಾಡ್ತವ್ರೆ ಇಬ್ಬರು ಜನ. ಕಿತ್ತಾಡ್ತಾ ಇಲ್ಲ, ಸ್ಟಿಕರ್ ಕಿತ್ತಾಕ್ತವ್ರೆ. ಬೇಗ ಕೊಡ್ರು, ಎಷ್ಟೊತ್ತು ಮಾಡ್ತೀರಾ? ಇದೊಂದು ಕೊಟ್ಟರೆ ಎಷ್ಟಪ್ಪ ಅರ್ನಿಂಗ್ಸ್ ಆಗುತ್ತೆ ಅಂದರೆ 11-12 ಆರ್ಡ್ರ್ ಹೊಡೆದಿದ್ದೀನಿ ಅಷ್ಟೇ.
₹458 ಅರ್ನಿಕ್ಸು 4 ಅವರ್ ಆಯಿತು. ಇದು ಡ್ರಾಪು ಸಹಕಾರ ನಗರ. ಇದೊಂದು ಕೊಟ್ಬಿಟ್ಟು ಮನೆ ಕಡೆ ಹೋಗ್ಬೇಕು, ಚೂರು ಕೆಲಸ ಐತೆ. ನೋಡೋಣ, ಸಾಯಂಕಾಲ ಬಂದರೆ ಬರ್ತೀನಿ, ಏನಾಗುತ್ತೋ ಗೊತ್ತಿಲ್ಲ. ಇರಿ ಸಿಗ್ತೀನಿ. ಎಷ್ಟೊತ್ತು ಮಾಡ್ತಾರೆ ಯಾರು ಗೊತ್ತು ಇವರು ಇನ್ನೂ. ಓ ಲಾಲಾ, $9338. ಕೊಡಿ ಮೇಡಮ್, ರೆಡಿ ಕೊಟ್ಟಿದ್ದೀರಾ? ಈ ಥರ ಲೇಟ್ ಮಾಡಿದ್ರೆ ಹೆಂಗೆ? ಹಾಂ, ಇಲ್ಲ 13. ಹಾಂ, ಆಯಿತಾ? ಪಿಕಪ್ ಮಾಡ್ಕೊಂಡಿದ್ದೀನಿ. 9338 ಆರ್ಡ್ರ್ ಹಿಡಿದು ಆಯಿತು.